ಆಮ್ ಸಾರಿ ಟ್ರಂಪ್ ಜಟಾಪಟಿಯ ಬಳಿಕ ಮಾತನಾಡಿದ ಉಕ್ರೇನ್ ಅಧ್ಯಕ್ಷ. ಖನಿಜ ಒಪ್ಪಂದಕ್ಕೆ ಸಹಿಗೆ ಒತ್ತಡ ಹೇರಿದ್ದ ಟ್ರಂಪ್ ನಿರಾಕರಿಸಿದ್ದ ಉಕ್ರೇನ್ ಅಧ್ಯಕ್ಷ. ಪತ್ರ ಬರೆದು ಶಾಕಿಂಗ್ ವಿಚಾರ ಹೇಳಿದ ಜೆಲೆನ್ಸ್ಕಿ ಕಳಿಸಿರೋ ಪತ್ರದಲ್ಲಿ ಏನಿದೆ? ಕಳೆದ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕಕ್ಕೆ ಭೇಟಿ ನೀಡಿದ್ದ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಹಾಗೂ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಸ್ಪರ ಕಿತ್ತಾಡಿಕೊಂಡಿದ್ದರು. ಅಲ್ಲದೆ ಈ ವಿಚಾರ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಮಾತುಕತೆಗೆಂದು ದೂರದಿಂದ ಬಂದಿದ್ದ ಜೆಲೆನ್ಸ್ಕಿಯನ್ನು ಟ್ರಂಪ್ ಬೈದು ಹೊರಹಾಕಿದ್ದರು. ಇನ್ನು ವಿಶ್ವದ ಮಾಧ್ಯಮಗಳೆದುರೇ ಅವಮಾನಿಸೋದು ನಿಮಗೆ ಗೌರವ ತರೋದಿಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಆಕ್ರೋಶ ಹೊರಹಾಕಿದ್ದರು. ಇದಕ್ಕೆ ಪ್ರತಿಯಾಗಿ 3ನೇ ಮಹಾಯುದ್ಧಕ್ಕೆ ನೀವೇ ಕಾರಣರಾಗ್ತೀರಿ ಅಂತ ಟ್ರಂಪ್ ದಾಳಿ ಪೀಡಿತ ರಾಷ್ಟ್ರದ ಅಧ್ಯಕ್ಷನ ವಿರುದ್ಧ ಕೆಂಡ ಕಾರಿದ್ರು. ಇದೆಲ್ಲ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ನಡುವಿನ ಗಲಾಟೆಯ ಒಂದು ಭಾಗವಾದ್ರೆ ಮುಂದುವರೆದು ಇದೀಗ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಜೆಲೆನ್ಸ್ಕಿ ಮತ್ತೆ ಅಮೆರಿಕನ್ನ ಕೊಂಡಾಡಿದ್ದಾರೆ. ಟ್ರಂಪ್ ಅವರಿಗೂ ಸಹ ಉಕ್ರೇನ್ ಅಧ್ಯಕ್ಷ ಉಘೆ ಅಂದಿದ್ದಾರೆ. ಇದರಿಂದ ತನಗೇನೂ ಒಂದು ದೊಡ್ಡ ಅವಾರ್ಡ್ ಬಂದೋರ ಹಾಗೆ ಅಮೆರಿಕ ನಡೆದುಕೊಳ್ತಿದೆ. ಅಷ್ಟಕ್ಕೂ ಅಮೆರಿಕಕ್ಕೆ ಜೆಲೆನ್ಸ್ಕಿ ಕಳಿಸಿರುವ ಪತ್ರದಲ್ಲಿ ಏನಿದೆ? ಅಮೆರಿಕದ ಉಕ್ರೇನ್ ಸ್ವಾಧೀನ ನೀತಿಗೆ ವರವಾಗುತ್ತಾ ಜೆಲೆನ್ಸ್ಕಿ ನಡೆ? ಕಿತ್ತಾಟದ ಬಳಿಕ ಏನಿದು ಅಮೆರಿಕದ ಹೊಸ ದೋಸ್ತಿ ಡ್ರಾಮಾ? ಈ ಎಲ್ಲ ವಿಚಾರಗಳ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಸ್, ಅಮೆರಿಕದಲ್ಲಿ ಇತ್ತೀಚೆಗಷ್ಟೇ ಟ್ರಂಪ್ ಭೇಟಿಯ ವೇಳೆ ನಡೆದ ಗಲಾಟೆಗೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಇದೀಗ ಅಮೆರಿಕಕ್ಕೆ ಸಾರಿ ಕೇಳಿದ್ದಾರೆ. ಈ ಕುರಿತು ಬರೆದ ಪತ್ರದಲ್ಲಿ ಟ್ರಂಪ್ ಹೆಸರು ಉಲ್ಲೇಖಿಸಿರುವ ಜೆಲೆನ್ಸ್ಕಿ, ಓವಲ್ ಕಚೇರಿಯಲ್ಲಿ ನಡೆದಿದ್ದ ಘಟನೆಗೆ ನಾನು ಟ್ರಂಪ್ ಅವರ ಬಳಿ ಕ್ಷಮೆಯಾಚಿಸುತ್ತೇನೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಚಾರವನ್ನು ಖುದ್ದು ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರು ಬಹಿರಂಗಗೊಳಿಸಿದ್ದಾರೆ. ಅಂದಹಾಗೆ ಜೆಲೆನ್ಸ್ಕಿ ಅವರು ತಮ್ಮ ದೇಶದ ಒಳಿತಿಗಾಗಿ ಇಟ್ಟಿರುವ ಒಂದು ಪ್ರಮುಖವಾದ ಹೆಜ್ಜೆ ಇದಾಗಿದೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಈಗಾಗಲೇ ನಮ್ಮ ತಂಡಗಳು ಉಕ್ರೇನಿಯರು ಹಾಗೂ ಯುರೋಪಿಯನ್ನರ ನಡುವೆ ಹಲವು ಚರ್ಚೆಗಳನ್ನು ನಡೆಸಿದೆ. ಅಲ್ಲದೆ ಬಹಿರಂಗವಾಗಿ ಮಾಧ್ಯಮಗಳ ಎದುರೇ ಕಿತ್ತಾಡಿಕೊಂಡ ಬಳಿಕ ಪತ್ರದ ಮೂಲಕ ಕ್ಷಮೆಯಾಚಿಸುತ್ತಿರೋ ಉಕ್ರೇನ್ ಅಧ್ಯಕ್ಷರ ನಡೆಯು ಬದಲಾವಣೆಯನ್ನ ಸೂಚಿಸುತ್ತೆ ಅನ್ನೋ ಮಾತುಗಳನ್ನ ಹೇಳೋ ಮೂಲಕ ಜೆಲೆನ್ಸ್ಕಿ ನಡೆಯನ್ನ ಅವರು ಸ್ವಾಗತಿಸಿದ್ದಾರೆ. ಅಲ್ಲದೆ ತನ್ನೊಂದಿಗೆ ಗಲಾಟೆ ಮಾಡಿಕೊಂಡು ಬೈದು ಹೊರಹಾಕಲ್ಪಟ್ಟಿದ್ದ ಜೆಲೆನ್ಸ್ಕಿಯ ಕ್ಷಮಾಪಣಾ ಪತ್ರಕ್ಕೆ ಟ್ರಂಪ್ ಫುಲ್ ಖುಷ್ ಆಗಿದ್ದಾರೆ. ಇನ್ನು ಉಕ್ರೇನ್ ಅಧ್ಯಕ್ಷನ ಕ್ಷಮೆಯ ಬಗ್ಗೆಯೂ ಸ್ವತಃ ಟ್ರಂಪ್ ಸಭೆಯೊಂದರಲ್ಲಿ ತಮ್ಮ ಭಾಷಣವನ್ನು ಮಾಡುವ ವೇಳೆ ಹಂಚಿಕೊಂಡಿದ್ದಾರೆ. ಇನ್ನು ಯಾರನ್ನ ಯಾವ ರೀತಿ ಆಟ ಆಡಿಸಬೇಕು ಅನ್ನೋದನ್ನ ಚೆನ್ನಾಗಿ ಕಲಿತಿರುವ ಈ ಟ್ರಂಪ್ ಉಕ್ರೇನ್ ವಿಚಾರದಲ್ಲಿಯೂ ಸಹ ತನ್ನದೇ ವಸಾಹತುಶಾಹಿ ಮನಸ್ಥಿತಿಯನ್ನ ತೋರಿಸಿದ್ದರು. ಅಲ್ಲದೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅಮೆರಿಕಕ್ಕೆ ಭೇಟಿ ನೀಡಿದ್ದ ಜೆಲೆನ್ಸ್ಕಿಗೆ ಈ ಡೊನಾಲ್ಡ್ ಟ್ರಂಪ್ ತನ್ನ ರಾಷ್ಟ್ರದ ವಿಚಾರದಲ್ಲಿ ಖನಿಜಗಳಿಗೆ ಕುರಿತಂತೆ ಒಪ್ಪಂದಕ್ಕೆ ಸಹಿ ಹಾಕಬೇಕಂತ ಒತ್ತಡ ಹೇರಿದ್ದರು. ಆದರೆ ಇದೇ ವಿಚಾರವು ಇಬ್ಬರ ನಡುವೆ ವಿವಾದದ ಕಿಡಿ ಹೊತ್ತಿಕೊಳ್ಳಲು ಕಾರಣವಾಗಿತ್ತು. ಆದರೆ ಬಳಿಕ ಚಾಲಾಕಿ ಟ್ರಂಪ್ ಉಕ್ರೇನ್ಗೆ ಮಿಲಿಟರಿ ಸಹಾಯವನ್ನ ನಿಲ್ಲಿಸಿ ಬಿಡುವ ಮೂಲಕ ಜೆಲೆನ್ಸ್ಕಿಯನ್ನ ತನ್ನ ತೆಕ್ಕೆಗೆ ಪಡೆದುಕೊಳ್ಳಲು ಮುಂದಾಗ್ತಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಮೂಗು ಹಿಡಿದ್ರೆ ಬಾಯಿ ಬಿಡ್ತಾರಂತ. ಎಸ್, ರಿಯಲಿ ದಟ್ಸ್ ರೈಟ್. ಉಕ್ರೇನ್ಗೆ ನಮ್ಮ ನೆರವನ್ನ ಸ್ಟಾಪ್ ಮಾಡಿದ್ರೆ ವಿಧಿ ಇಲ್ಲದೆ ಮತ್ತೆ ಆ ದೇಶ ಸಹಾಯಕ್ಕಾಗಿ ನಮ್ಮನ್ನ ಅಂಗಲಾಚಿಕೊಳ್ಳುತ್ತೆ ಅಂತ ಲೆಕ್ಕಾಚಾರ ಹಾಕಿ ಈ ಟ್ರಂಪ್ ಉಕ್ರೇನ್ನ ವಿಚಾರದಲ್ಲಿ ಅಂದುಕೊಂಡಂತೆ ಎಲ್ಲ ಹಠವನ್ನ ಸಾಧಿಸುವ ಮೂಲಕ ಉಕ್ರೇನ್ ಕ್ಷಮೆ ಕೇಳುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶವೆಂದ್ರೆ ನಮ್ಮ ನೆರವನ್ನ ಸ್ಥಗಿತಗೊಳಿಸಿದ ಬಳಿಕ ಬಂದ ಈ ಪತ್ರದ ಕುರಿತು ಪ್ರಶಂಸೆ ವ್ಯಕ್ತಪಡಿಸುವೆ ಅಂತ ಟ್ರಂಪ್ ಕೊಚ್ಚಿಕೊಳ್ಳುವ ಮೂಲಕ ಭವಿಷ್ಯದಲ್ಲಿ ಉಕ್ರೇನ್ ಮೇಲೆ ಅಮೆರಿಕ ಸವಾರಿ ಮಾಡುವ ಮುನ್ಸೂಚನೆ ನೀಡಿದ್ದಾರೆ. ಕ್ಷಮೆಯಾಚಿಸಲು ನಿರಾಕರಿಸಿದ್ದ ಜೆಲೆನ್ಸ್ಕಿ. ಹೌದು, ಅಮೆರಿಕದಲ್ಲಿ ಈ ಹಿಂದೆ ನಡೆದಿದ್ದ ಡೊನಾಲ್ಡ್ ಟ್ರಂಪ್ ನಡುವಿನ ಜಟಾಪಟಿಯ ಬಳಿಕ ನಿಗಿನಿಗಿ ಕೆಂಡವಾಗಿದ್ದ ಜೆಲೆನ್ಸ್ಕಿ ಈ ಘಟನೆಯ ಬಗ್ಗೆ ಟ್ರಂಪ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇದಾದ ಕೆಲ ಸಮಯದ ಬಳಿಕ ಪ್ರತಿಕ್ರಿಯಿಸಿದ್ದ ಉಕ್ರೇನ್ ಅಧ್ಯಕ್ಷ ಇದೊಂದು ವಿಷಾದನೀಯ ಮಾತುಕತೆಯಾಗಿತ್ತು ಅಂತಷ್ಟೇ ಹೇಳಿದ್ದರು. ಆದ್ರೆ ಈಗ ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಕೇಳಲು ಮುಂದಾಗಿರಲಿಲ್ಲ ಅನ್ನೋದು ಗಮನಾರ್ಹ. ಆದರೆ ಯಾವಾಗ ಟ್ರಂಪ್ ಮಿಲಿಟರಿ ನೆರವನ್ನ ನಿಲ್ಲಿಸುತ್ತಾರೋ ಆಗಲೇ ತನ್ನ ದೇಶಕ್ಕಾಗಿ, ತನ್ನ ನಂಬಿರುವ ಜನಕ್ಕಾಗಿ ಯಾವುದೇ ಅಳುಕಿಲ್ಲದೆ ಜೆಲೆನ್ಸ್ಕಿ ಇದೀಗ ಕ್ಷಮೆಯಾಚಿಸಿದ್ದಾರೆ.
ಆದರೆ ಉಕ್ರೇನ್ನ ವಿಷಮಕಾರಿ ಪರಿಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡು ಅಮೆರಿಕ ಈಗ ತನಗೆ ಬೇಕಾದ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಬಾಗಿಲೇ ತೆರೆದಂತಾಗಿರುವುದು ಸುಳ್ಳಲ್ಲ. ಟ್ರಂಪ್ ಭೇಟಿಯಲ್ಲಿ ನಿಜಕ್ಕೂ ಏನಾಗಿತ್ತು? ಎರಡನೇ ಬಾರಿಗೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಭೇಟಿಯಾಗಿದ್ದರು. ಅಲ್ಲದೆ ಅಮೆರಿಕ ಹಾಗೂ ಉಕ್ರೇನ್ ನಡುವಿನ ಉನ್ನತ ಮಟ್ಟದ ಮಾತುಕತೆ ನಡೆಯುತ್ತಿರುವ ವೇಳೆ ವೈಟ್ ಹೌಸ್ನಲ್ಲಿ ಈ ಇಬ್ಬರು ನಾಯಕರ ನಡುವೆ ಗಲಾಟೆ ನಡೆದಿತ್ತು. ಆರಂಭದಲ್ಲಿ ಅಮೆರಿಕ ಮತ್ತು ಉಕ್ರೇನ್ ನಡುವೆ ಖನಿಜ ಒಪ್ಪಂದಗಳ ಕುರಿತು ಮಾತುಕತೆ ನಡೆದಿತ್ತು. ಈ ವೇಳೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಕದನ ವಿರಾಮ ಮತ್ತು ಭದ್ರತಾ ವಿಚಾರಗಳ ಮೇಲಿನ ಚರ್ಚೆಯೂ ಆಗಿತ್ತು. ಇನ್ನು ಇದೇ ವಿಚಾರಕ್ಕೆ ಜಾಗತಿಕ ಮಟ್ಟದ ಮಾಧ್ಯಮಗಳೆದುರು ಉಭಯ ನಾಯಕರು ಪರಸ್ಪರ ಕಿತ್ತಾಡಿಕೊಂಡಿರುವುದಕ್ಕೆ ಇಡೀ ಜಗತ್ತೇ ಬೆಚ್ಚಿಬಿದ್ದಿತ್ತು. ಅಂದಹಾಗೆ ಭದ್ರತಾ ವಿಚಾರಗಳ ಬಗ್ಗೆ ಮಾತನಾಡಲು ಉಕ್ರೇನ್ ಅಧ್ಯಕ್ಷ ಮುಂದಾದಾಗ ಟ್ರಂಪ್, ನಾನು ಇದರ ಕುರಿತು ಮಾತನಾಡೋದಿಲ್ಲ, ಆದರೆ ಖನಿಜ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡಲು ಇಚ್ಛಿಸುತ್ತೇನೆ ಅಂತ ಹೇಳಿದರು. ಹೀಗೆ ಮುಂದುವರೆದಿದ್ದ ನಾಯಕರ ಕಿತ್ತಾಟವು ಉದ್ವಿಗ್ನತೆ ರೂಪ ಪಡೆದು ಕೊನೆಗೆ ಟ್ರಂಪ್ ಝೆಲೆನ್ಸ್ಕಿಗೆ ಶ್ವೇತಭವನದಿಂದ ಎದ್ದು ಹೋಗುವಂತೆ ಹೇಳುವ ಹಂತವನ್ನ ತಲುಪಿತ್ತು. ಇನ್ನು ನೀವು ಲಕ್ಷಾಂತರ ಜನರ ಜೀವಗಳೊಂದಿಗೆ ಆಟವಾಡುತ್ತಿದ್ದೀರಿ, ಮೂರನೇ ಮಹಾಯುದ್ಧದಂತೆ ಜೂಜಾಡುತ್ತಿದ್ದೀರಿ, ನಿಮ್ಮಿಂದಲೇ ಆ ಯುದ್ಧ ನಡೆಯಬಹುದು, ನೀವು ಹೀಗೆ ನಡೆದುಕೊಳ್ಳುತ್ತಿರುವುದು ಈ ದೇಶಕ್ಕೆ ತುಂಬಾ ಅಗೌರವವಾಗಿದೆ ಅಂತ ನೇರವಾಗಿ ವಾಗ್ದಾಳಿಯನ್ನ ಟ್ರಂಪ್ ನಡೆಸಿದ್ರು. ಅಲ್ಲದೆ ನೀವು ಧೈರ್ಯವಂತರಿರಬಹುದು, ಆದರೂ ಖನಿಜ ಒಪ್ಪಂದಕ್ಕೆ ಸಹಿ ಹಾಕಲೇಬೇಕು, ಇಲ್ಲದಿದ್ರೆ ನಾವು ನಿಮಗೆ ಸಹಾಯ ಮಾಡೋದಿಲ್ಲ, ನಾವು ಸಹಾಯ ಮಾಡದಿದ್ದರೆ ನೀವು ಯುದ್ಧ ಮುಂದುವರಿಸಬೇಕಾಗುತ್ತದೆ, ಮುಂದಿನ ದಿನಗಳಲ್ಲಿ ನೀವು ತೀರಾ ಸಂಕಷ್ಟ ಎದುರಿಸಬೇಕಾಗುತ್ತದೆ ಅಂತ ಆ ವೇಳೆಯೇ ಟ್ರಂಪ್ ಝೆಲೆನ್ಸ್ಕಿಗೆ ಎಚ್ಚರಿಸಿದ್ದರು. ಅದರ ಮುಂದುವರೆದ ಭಾಗವಾಗಿಯೇ ಅಮೆರಿಕ ಉಕ್ರೇನ್ಗೆ ನೀಡುತ್ತಿದ್ದ ತನ್ನ ಮಿಲಿಟರಿ ನೆರವನ್ನ ಸ್ಥಗಿತಗೊಳಿಸುವ ಮೂಲಕ ತನ್ನ ದಮನಕಾರಿ ನೀತಿಯನ್ನ ತೋರ್ಪಡಿಸಲು ಮುಂದಾಗಿತ್ತು. ಆದರೆ ಫೈನಲಿ ಅಂದುಕೊಂಡಂತೆ ಉಕ್ರೇನ್ ತನ್ನತ್ತ ವಾಲುವಂತೆ ಮಾಡುವಲ್ಲಿ ಟ್ರಂಪ್ ಸಕ್ಸಸ್ ಕಂಡಿದ್ದಾರೆ. ಒಟ್ನಲ್ಲಿ ಜಾಗತಿಕವಾಗಿ ನಾನೊಬ್ಬನೇ ಬಾಸ್ ಆಗಿರಬೇಕು, ಉಳಿದವರೆಲ್ಲ ನನ್ನ ಸೇವಕರಾಗಿರಬೇಕೆಂಬ ನಿಲುವಿನ ಅಮೆರಿಕ, ಅದರಲ್ಲೂ ಈ ಟ್ರಂಪ್ ಮಾತ್ರ ಹೇಳಿ ಕೇಳಿ ನಂಬಿಸಿ ಬಲಿಕಾ ಬಕ್ರಾ ಮಾಡೋದ್ರಲ್ಲಿ ಎತ್ತಿದ ಕೈ. ಇಂತಹ ನಾಯಕನಿಗೆ ಉಕ್ರೇನ್ ಶರಣಾಗಿದ್ದು, ಇದರಿಂದ ಸದ್ಯ ದೇಶವನ್ನು ಯುದ್ಧದಿಂದ ಪಾರು ಮಾಡಲು ಹೋರಾಡುತ್ತಿರುವ ಝೆಲೆನ್ಸ್ಕಿಗೆ ಎಷ್ಟು ಲಾಭವಾಗುತ್ತೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಬಿಸಿ ಬಿಸಿ ಚರ್ಚೆಯಾಗಿದೆ. ಅದೇನೇ ಇರಲಿ, ಕಿತ್ತಾಡಿ ಕೆಡಿಸಿಕೊಂಡಿದ್ದ ಟ್ರಂಪ್ ಕುತಂತ್ರದಿಂದ ಒಲಿಸಿಕೊಳ್ಳಲು ಮುಂದಾಗಿದ್ದು ಮಾತ್ರ ನಿಜಕ್ಕೂ ಶಾಕಿಂಗ್ ವಿಚಾರ.